ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನಿಲ್ಲಿ ಒಂದು 50 ಗ್ರಾಮ್ ಅಷ್ಟು ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಹಸಿ ಹಸಿಯಾಗಿ ಇರಬಾರ್ದು. ಅದು ಸ್ವಲ್ಪ ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದ್ಮೇಲೆ ಈಗ ಟೊಮೊಟೊನ ತಗೊಂಡಿದ್ದೀನಿ. ಒಂದು 5 ಚಿಕ್ಕ ಸೈಜ್ ಅಷ್ಟು ಟೊಮೊಟೊ, ಅದು ಕೂಡ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಳಗಡೆ ಎಲ್ಲ ಸ್ವಲ್ಪ ಹಸಿ ಹಸಿ ಇರುತ್ತೆ, ಹಾಗಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಮತ್ತೆ ಟೊಮೊಟೊ ಎರಡೂ ಕೂಡ ಈ ತರ ಸ್ವಲ್ಪ ಬೇಯಿಸ್ಕೋಬೇಕು, ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿ ಒಂದು ಮಿಕ್ಸಿ ಬಟ್ಲನ್ನ ತಗೊಂಡಿದ್ದೀನಿ. ಅದಕ್ಕೆ 2 ಉಂಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ನಾನ್ ಮಾಡ್ತಾ ಇರುವಂತ ರೆಸಿಪಿ ಹಸಿಮೆಣಸಿನ್ಕಾಯಿ ಚಟ್ನಿ ಅಂತ. ನಾವು ಸಡನ್ ಆಗಿ ಮಾಡಬೇಕು ಅಂದ್ರೆ ಈ ರೆಸಿಪಿನ ತುಂಬಾ ಸುಲಭವಾಗಿ ಮಾಡ್ಬೋದು. ನೋಡಿ, ಈ ತರ ಬೆಳ್ಳುಳ್ಳಿ ಸ್ವಲ್ಪ ನುಣ್ಣಗಾಗ್ಬೇಕು. ಇದನ್ನ ಆದಷ್ಟು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕೊಂಡ್ರೆ ಒಳ್ಳೇದು, ದೊಡ್ಡದಾದ್ರೆ ನುಣ್ಣಗಾಗಲ್ಲ. ಹಾಗಾಗಿ ಫಸ್ಟು ಬೆಳ್ಳುಳ್ಳಿನ ಇದು ಮಿಕ್ಸಿಲಿ ರುಬ್ಕೊಂಡಿದ್ಮೇಲೆ ಈಗ ನಾನು ಟೊಮೊಟೊ ಮತ್ತೆ ಹಸಿಮೆಣಸಿನ್ಕಾಯಿ ಹುರ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನಮಗೆ ಸಡನ್ ಆಗಿ ಯಾರಾದ್ರೂ ಬಂದ್ರು ಕೂಡ ಅಥವಾ ನೆಂಚ್ಕೊಳಕ್ಕೆ ಏನೂ ಇಲ್ಲ, ಚಪಾತಿ ರೊಟ್ಟಿ ಅನ್ನಕ್ಕೆ ಅಂದಾಗ್ಲೂ ಕೂಡ ಈ ರೆಸಿಪಿನ ಮಾಡ್ಕೋಬಹುದು ತುಂಬಾ ಸುಲಭವಾಗಿ. ಈಗ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. 1/4 ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ. ಅಂದ್ರೆ ನಾವು ಎಷ್ಟು ಹಸಿಮೆಣಸಿನ್ಕಾಯಿ ಟೊಮೊಟೊ ತಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡು. ಈಗ ಇದನ್ನ ಆಮೇಲೆ ಮಿಕ್ಸಿಗೆ ಹಾಕೊಂಡಾಗ ದಯವಿಟ್ಟು ಯಾರು ಇದನ್ನ ನುಣ್ಣಗೆ ರುಬ್ಕೋಬೇಡಿ, ಜಸ್ಟ್ 1 ರೌಂಡ್ ಅಷ್ಟೇ. ಅಕಸ್ಮಾತ್ ಅದೇನಾರ ಈ ತರ ತೆರಿಯಾಗಿತ್ತು ಅಂದ್ರೆ ಇನ್ನ 1 ರೌಂಡ್ ಬರೀ ಹಿಂಗ್ ಹಾಕಿ ಹಿಂಗ್ ತೆಗೆದ್ಬಿಡಿ ಅಷ್ಟೇನೆ. ತುಂಬಾ ನುಣ್ಣಗಾದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಮಿಕ್ಸಿಲಿ ಜಸ್ಟ್ 1-2 ರೌಂಡ್ ಮಾತ್ರ ಮಾಡ್ಕೋಬಹುದು. ಇದನ್ನ ಸೇಮ್ ನಾನು ಹೇಗೆ ಫಸ್ಟ್ ಬೆಳ್ಳುಳ್ಳಿ ಹಾಕಿ ನುಣ್ಣಗಾದ್ಮೇಲೆ ತೋರಿಸಿದ್ನೆ ಅದೇ ತರನೇ ಇದನ್ನ ಒಂದು ಲೋಟದಲ್ಲಿ ಹಾಕಿ ಕುಟ್ಕೋಬಹುದು. ಕುಟ್ಟಕ್ಕೆ ಟೈಮ್ ಇಲ್ಲ ಅಂದಾಗ, ಯಾರ್ಯಾರು ಸಡನ್ ಆಗಿ ಬಂದಾಗ ಕೂಡ ಈ ತರ ರೆಸಿಪಿ ಬೇಗನೆ ಮಾಡ್ಕೋಬಹುದು. ಮಿಕ್ಸಿಲಿ ಜಸ್ಟ್ 1 ಅಥವಾ 2 ರೌಂಡ್ ಹಾಕಿದ್ರೆ ಬೇಗನೆ ಆಗೋಗುತ್ತೆ. ಈಗ ನಾನು ಅದನ್ನೆಲ್ಲ ಒಂದು ಗ್ಲಾಸಿಗೆ ಹಾಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಮಾಡಿರುವಂತ ಚಟ್ನಿನ ಎಲ್ಲ ಗ್ಲಾಸಿಗೆ ಹಾಕೊಂಡು ಇದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಹಾಕೊಂಡು ಈ ತರ ಕುಟ್ಕೋಬೇಕು. ಯಾಕೆ ಅಂದ್ರೆ ಇದು ಖಾರ ಕಡಿಮೆ ಮಾಡುತ್ತೆ. ಹಸಿಮೆಣಸಿನ್ಕಾಯಿ ಏನು ತುಂಬಾ ಖಾರ ಇರುತ್ತಲ್ಲ, ತುಂಬಾ ಖಾರ ಇಷ್ಟ ಇಲ್ಲ ಅನ್ನೋರು ಈ ತರ 2-3 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪ 10 or 20 ಸೆಕೆಂಡ್ ಗಂಟ ಈ ತರ ಕುಟ್ಕೋಬೇಕು. ಆಗ ಖಾರ ಕೂಡ ಕಡಿಮೆ ಆಗುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸೂಪರ್ ಆಗಿರುತ್ತೆ. ಇದನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕು ನಿಮಗೆ ಅಂತ ಅಂದ್ರೆ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ 1-2 ಈರುಳ್ಳಿ ಹಾಕಿ ಅದನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಇದನ್ನ ಹಾಕಿ ಕಲಿಸ್ಕೊಂಡ್ರೆ ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದು ಕೂಡ ಟ್ರೈ ಮಾಡಿ ನೋಡಿ. ಅಥವಾ ಬೇಡ ಇದೇ ತರನೇ ಹಾಕೊಂಡ್ರೆ ಈ ತರ ಕೂಡ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಸುಲಭವಾಗಿ ಅಂತ ಅನ್ಸಿದ್ರೆ, ಇಷ್ಟ ಆಯ್ತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಒಂದು ಹಸಿಮೆಣಸಿನ್ಕಾಯಿ ಚಟ್ನಿ ನೀವು ಅನ್ನದ ಜೊತೆ ಅಥವಾ ಚಪಾತಿ ರೊಟ್ಟಿ ಯಾವುದ್ರ ಜೊತೆಗಾದ್ರೂ ತಿನ್ಬೋದು, ತುಂಬಾನೇ ಸೂಪರ್ ಆಗಿರುತ್ತೆ. ಹಾಗೆ ಇನ್ನೂ ಸ್ವಲ್ಪ ಖಾರ ಅಂತ ಅನ್ಸಿದ್ರೆ ಇದ್ರ ಜೊತೆಗೆ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.